ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ಅಂತ ಹೇಳಂದು ನಾನು ಭಾವಿಸ್ತೀನಿ. ಹಾಗೆ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನೊಂದು ಸೀರೆಗೆ ಕುಚ್ಚು ಹಾಕ್ತಿದ್ದೀನಿ. ಈಗ ಅದಕ್ಕೂ ಮೊದಲು ನನಗೆ ಇದೇ ಸೇಮ್ ಡಿಸೈನನ್ನು ನನಗೆ ಹಾಕೋದು ಇನ್ನೊಂದು ಸೀರೆಗೆ. ಯಾಕಂದರೆ ಇದು ಫಸ್ಟಿಗೆ ಒಂದು ಸರ್ತಿ ನಾನು ಈ ಡಿಸೈನನ್ನು ಹಾಕಿಕೊಟ್ಟಿದ್ದೆ. ಇದು ಭಾಳ ಚೆನ್ನಾಗಿ ಡಿಸೈನು ಅಂತ ಹೇಳಂದು ಮತ್ತೆ 2 ಸೀರೆ ನನಗೆ ಇದೇ ರೀತಿ ಆರ್ಡರ್ ಬಂದಿದ್ದಾವೆ ಹಾಕೋಕ್ಕೆ ಅಂತ ಹೇಳಂದು. ಈಗ ನೋಡ್ರಿ, ಇದು ನಾನು ಕುಚ್ಚು ಕಟ್ಟುವೆ, ಇದನ್ನು ಡಿಸೈನ್ ಮುಗಿಸಿದ್ದೀನಿ. ನಾನು ಪೂರ್ತಿ ಸೀರೆಗೆ ಈ ರೀತಿ ಡಿಸೈನ್ ಹಾಕಿ ಮುಗಿಸಿದ್ದೀನಿ. ಅದನ್ನು ಕುಚ್ಚು ಕಟ್ಟಿಲ್ಲ ಫ್ರೆಂಡ್ಸ್. ನಾನು ಕುಚ್ಚು ಕಟ್ಟಿಲ್ಲ ಅಂದರೆ ಇನ್ನೊಂದು ಸೀರೆಗೆ ಇದೇ ಡಿಸೈನನ್ನು ನಾನು ಹಾಕಬೇಕು. ಅದಕ್ಕೋಸ್ಕರ 2 ಡಿಸೈನನ್ನು ಮುಗಿಸ್ಕೊಂಡಾದ್ಮೇಲೆ ನಾನು ಕುಚ್ಚು ಕಟ್ಟಿದ್ರಾಯ್ತು ಅಂತ ಹೇಳಂದು ಇನ್ನೊಂದು ಸೀರೆಗೆ ನಾನು ಡಿಸೈನನ್ನು ಹಾಕ್ತಿದ್ದೀನಿ. ಅದು ಇದು ಹೇಗೆ ಹಾಕೋದು ಅಂತ ನಾನು ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಆಮೇಲೆ 2 ಸೀರೆಗೂ ಕುಚ್ಚು ಕಟ್ಟಿ ನಾನು ಹೇಗೆ ಕಾಣುತ್ತೆ ಅಂತ ಹೇಳಂದು ತೋರಿಸ್ತೀನಿ. ಈಗ ಆ ಡಿಸೈನ್ ಹೇಗೆ ಹಾಕೋದು ಅಂತ ಹೇಳಂದು ಫಸ್ಟಿಗೆ ನೋಡೋಣ. ನಾವು ಸುತ್ತಿಟ್ಕೊಂಡಿದ್ದೀನಿ ನೋಡಲಿ, 6 ಎಳೆ ದಾರನ ನಾನಿಲ್ಲಿ ಸುತ್ತಿಟ್ಕೊಂಡಿದ್ದೀನಿ. ಈ ರೀತಿ ಒಂದು ರೀಲ್ಗೆ ಸುತ್ತಿಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಇದು ಇದು ಫಸ್ಟು ಡಿಸೈನ್ಗಿದು ರಿಂಗ್ ಬೀಡ್ಸು ಮತ್ತು ಫ್ಲವರ್ ಬೀಡ್ಸು ನಾನು ತೊಗೊಂಡಿರೋದು. ಫ್ಲವರ್ ಬೀಡ್ಸು. ನೆಕ್ಸ್ಟ್ ಡಿಸೈನ್ಗಿದು ಒಂದಿಷ್ಟು ಬೀಡ್ಸು. ಈ ರೀತಿ ಬೀಡ್ಸನ್ನು ನಾನು ತೊಗೊಂಡಿದ್ದೀನಿ. ಬರೀ ಇದು ಡಿಸೈನ್ ಹೆಂಗೆ ಹಾಕೋದು ಅಂತ ಹೇಳಂದು ನಾನು ತೋರಿಸ್ತೀನಿ. ಫಸ್ಟಿಗೆ 6 ಎಳೆ ದಾರ ಹಾಕಿರ್ತೀವಲ್ಲ ನಾವು, ಇದನ್ನು ಗಂಟು ಕಟ್ಕೊಂಡು ಇಟ್ಕೊಳ್ಳೋಣ. ನೋಡ್ರಿ, ನಾನು ಈ ರೀತಿ ಥ್ರೆಡ್ಗೆ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 10 ನಂಬರು ಸುಜನನ್ನು ತೊಗೊಂಡಿದ್ದೀನಿ. ನೀವು 11 ನಂಬರ್ಗೆ ಬೇಕಾದರೂ ತೊಗೋಬೋದು. ನಾನು ಇದಕ್ಕೆ ಫಸ್ಟು 4 ಚೈನನ್ನು ಹಾಕ್ತೀನಿ ಫ್ರೆಂಡ್ಸ್. ಇಲ್ಲಿ ಒಳಗೆ ಒಂದು ಸಿಂಗಲ್ ನೋಟ್ ಮಾಡ್ಕೊತೀನಿ. ಸಿಂಗಲ್ ನೋಟ್ ಆದ ನಂತರ ಸಿಂಗಲ್ ನೋಟ್ ಆದ ನಂತರ ನಾನಿಲ್ಲಿ 4 ಚೈನನ್ನು ತೊಗೊತೀನಿ. 1 2 3 4 ಚೈನ್ ತೊಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಒಂಚೂರು ಪೂರ್ತಿ ನಾವು ಚೂರು ಲೂಸ್ ಮಾಡಿಕೊಂಡು ನಾವಿಲ್ಲಿ ಇನ್ನೊಂದು ಸಿಂಗಲ್ ನೋಟ್ ಹಾಕ್ಕೊಳ್ಳೋಣ. ಸಿಂಗಲ್ ನೋಟ್ ಹಾಕ್ಕೊಂಡು ಆದ ನಂತರ ನಾನು ಇದಕ್ಕೀಗ ರಿಂಗ್ ಬೀಡನ್ನು ಆ್ಯಡ್ ಮಾಡ್ತೀನಿ. ರಿಂಗ್ ಬೀಡನ್ನು ಒಂದು ರಿಂಗ್ ಬೀಡು, ಒಂದು ಫ್ಲವರ್ ಬೀಡು, ಇದನ್ನು ಎರಡನ್ನು ಇದರಲ್ಲಿ ಹಾಕ್ಕೊಂಡು ಈ ರೀತಿ ಇದರಲ್ಲಿ ಸೂಜನಲ್ಲಿ ಇದನ್ನ ಬೀಡ್ ಹಾಕ್ಕೊಂಡು ಇದರೊಳಗೆ ದಾರದೊಳಗೆ ಇದನ್ನ ಸೇರಿಸ್ಕೊಂಡು ಇಲ್ಲೊಂದು ಬೀಡ್ ಲಾಕ್ ಮಾಡ್ಕೊತೀನಿ. ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನು ಲಾಕ್ ಮಾಡ್ಕೊತೀನಿ. ನೋಡಲಿ, ಈ ರೀತಿ ಮತ್ತೆ ಒಂದು ಸಿಂಗಲ್ ಲಾಕ್, ಮತ್ತು 4 ಚೈನು. ಫುಲ್ ಇದೇ ರೀತಿ ನಾವು ಮತ್ತೆ ಒಂದು ರಿಂಗ್ ಬೀಡ್ಸು, ಫ್ಲವರ್ ಬೀಡ್ಸು, ಈ ರೀತಿ ಮತ್ತೆ ಬೀಡ್ ಲಾಕ್, ಸಿಂಗಲ್ ನಾಟ್, ಮತ್ತು 4 ಚೈನು. ನಾಲ್ಕು ಚೈನ್. ಭಾಳ ಚೆನ್ನಾಗತ್ತೆ ಡಿಸೈನು ಫ್ರೆಂಡ್ಸ್. ಇದೊಂದು ಸರ್ತಿ ಹಾಕಿಕೊಟ್ಟಿದ್ದೆ ನಾನು ಈ ಡಿಸೈನನ್ನು. ಆ ಡಿಸೈನ್ ಅವ್ರಿಗೆ ಇಷ್ಟ ಆಗಿ ಮತ್ತೆ ಇದೇ ಡಿಸೈನನ್ನು 2-3 ಸೀರೆ ಹಾಕ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಮತ್ತೆ 2 ಸೀರೆ ಇದೇ ರೀತಿ ಡಿಸೈನ್ ಬೇಕು ಅಂತ ಹೇಳಂದು ಕೊಟ್ಟಿದ್ದಾರೆ. ಹಾಗಾಗಿ ಭಾಳ ಚೆನ್ನಾಗಿ ಕಾಣಿಸುತ್ತೆ. ನೋಡ್ರಿ, 4 ಚೈನು, ಬೀಡ್ಸು, ಮತ್ತು 4 ಚೈನು, ಬೀಡ್ಸು, ಮತ್ತು 4 ಚೈನು, ಮತ್ತು ಬೀಡ್ಸು. ಇದೇ ರೀತಿ ನಾವು ಫುಲ್ಲಾಗಿ ನಾವಿದ್ದ ಹಾಕುವಂತ ಹೋಗಬೇಕು. ಮತ್ತು ಈ ರೀತಿ ರಿಂಗ್ ಬೀಡ್ ಹಾಕಿ ಮತ್ತು ಒಂದು ಸ್ವಲ್ಪ ಇಲ್ಲಿ ಮೇಲೆ ಇದನ್ನ ಜಗ್ಗಿ ಹಿಡಿದ್ರೆ, ನಾವು ಇಲ್ಲಿ ಕರೆಕ್ಟಾಗಿ ಬಿಗಿ ಹಿಡಿದ್ರೆ ಈ ದಾರಕ್ಕೇನು ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಇದು ಕರೆಕ್ಟಾಗಿ ಬಂದುಬಿಡ್ತೈತೆ ದಾರ. ನಾವೊಂದು ಏನೋ ಇದು ಶ್ರಮ ಪಡೋ ಇದನ್ನೇ ಇಲ್ಲ, ಬೇಗ ಬಂದುಬಿಡ್ತೈತೆ ಇದು. ಇಲ್ಲಾಂದ್ರೆ ನಾವು ಒಂದು ಸ್ವಲ್ಪ ಇಲ್ಲಿ ಏನಾದರೂ ಲೂಸ್ ಬಿಟ್ಟರೆ ಇಲ್ಲೊಂದು ಸ್ವಲ್ಪ ಇದು ಫುಲ್ಲು ಎಳೆ ಬರೋಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ.
ಇಲ್ಲೊಂದು ಸ್ವಲ್ಪ ಕರೆಕ್ಟಾಗಿ ನಾವು ಹಿಡ್ಕೊಂಡ್ರೆ ಇದು ಬೀಡ್ಸು ಆರಾಮಾಗಿ ಬೀಡನ್ನು ನಾವು ಇದ್ರೊಳಗೆ ಹಾಕ್ಬೋದು ನೋಡ್ರಿ. ಮತ್ತು ಬೀಡ್ ಲಾಕ್, ಮತ್ತು ಇಲ್ಲೊಂದು ಲಾಕ್ ಮಾಡಿಕೊಂಡು ಮತ್ತೆ ನಾನು 4 ಚೈನನ್ನು ಹಾಕ್ತೀನಿ. ಆರಾಮಾಗಿ ಬಿಗಿನರ್ಸ್ ಆರಾಮಾಗಿ ಈ ಡಿಸೈನನ್ನು ಹಾಕ್ಕೋಬೋದು ಫ್ರೆಂಡ್ಸ್. ಭಾಳ ಚೆನ್ನಾಗಿ ಬರ್ತದೆ ಡಿಸೈನು ನೋಡ್ರಿ. ಈ ರೀತಿ ನಾನು ಇದನ್ನ ಫುಲ್ ಕಂಪ್ಲೀಟ್ ಮಾಡ್ತೀನಿ. ಫುಲ್ ಪಲ್ಲು ಹಾಕಿ ನಿಮ್ಗೆ ತೋರಿಸ್ತೀನಿ. ನಾನು ನೆಕ್ಸ್ಟ್ ಡಿಸೈನ್ ಏನು ಬರ್ತಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ನಾನು ಫಸ್ಟ್ ಸ್ಟೆಪ್ಪನ್ನು ಈ ರೀತಿ ನಾನು ಫಸ್ಟಿಗೆ ತೋರಿಸಿದ್ದೇನೆ. ಆ ರೀತಿ ಎಲ್ಲ ನಾನಿಲ್ಲಿ ಪೂರ್ತಿ ಪಲ್ಲುಗೆಲ್ಲ ಹಾಕಿ ಮುಗಿಸಿದ್ದೀನಿ. ಈಗ ನೆಕ್ಸ್ಟ್ ಡಿಸೈನ್ ಹೇಗೆ ಅಂತ ಹೇಳಂದು ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ. ನಾನು ಇಲ್ಲಿ ಏನು ಮಾಡ್ಕೊಂಡಿದ್ದೀನಿ, 4 ಚೈನ್ ತೊಗೊಂಡಿದ್ದೀನಿ. ಫಸ್ಟ್ ಒಂದು ನಾಟ್ ಹಾಕ್ಕೊಂಡಿದ್ದೀನಿ, ಇಲ್ಲಿ ಸಿಂಗಲ್ ನಾಟು, ಮತ್ತು ಇಲ್ಲಿ 4 ಚೈನ್ ತೊಗೊಂಡಿದ್ದೀನಿ. ರಿಂಗ್ ಬೀಡ್ಸು, ಫ್ಲವರ್ ಬೀಡ್ಸು ಹಾಕಿ ಮತ್ತೆ ಲಾಕ್ ಹಾಕ್ಕೊಂಡಿನಿ. ಮತ್ತು 4 ಚೈನು, ಲಾಕು, ಬೀಡ್ಸು ಹಾಕ್ತಾ ಪೂರ್ತಿ ಮುಗಿಸಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಂದು ನಾನು ನಿಮಗೆ ತೋರಿಸ್ತೀನಿ. ಮತ್ತು ಇಲ್ಲಿ ನಾನು 4 ಎಳೆ 6 ಎಳೆ ಥ್ರೆಡ್ ತೊಗೊಂಡು, ನೀವು ಬೇಕಂದರೆ ಬೇರೆ ಕಲರನ್ನಾದರೂ ನೀವು ಇಲ್ಲಿ ನೆಕ್ಸ್ಟಿಗೆ ಬೇರೆ ಕಲರ್ ತೊಗೊಂಡು ಹಾಕ್ಬೋದು. ಆದರೆ ನಾನಿಲ್ಲಿ ಇದೇ ಕಲರನ್ನು ನಾನು ಕಂಟಿನ್ಯೂ ಮಾಡಕೊಂತೀನಿ. ಈಗ ನೋಡಿರಿ, ಇಲ್ಲಿ ನಾವು ಫಸ್ಟಿಗೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿಂದ ನಾವು ಮತ್ತೆ ಅಲ್ಲೇ ಬಟ್ ಇದಕ್ಕೆ ಹಾಕಿ ಸ್ಟಾರ್ಟಿಂಗೆ ನಾವು ಲಾಕ್ ಮಾಡ್ಕೊತೀನಿ. ಇಲ್ಲಿ ನಾನು ನೋಡ್ರಿ ಈ ರೀತಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಸೆಕೆಂಡ್ ಸ್ಟೆಪ್ಪನ್ನು ಹಾಕ್ಕೊತ ಬಂದುಬಿಟ್ಟಿನಿ ಇಲ್ಲಿ. ಯಾಕಂದ್ರೆ ನನಗೆ ಅದು ವಿಡಿಯೋ ಆನ್ ಆಗೈತಿ ಅಂತೇಳಂದು ವಿಡಿಯೋ ಆನ್ ಆಗಿದೆ ಅಂತ ಹೇಳಿ ನಾನು ಡಿಸೈನ್ ಹಾಕ್ತಾ ಬಂದುಬಿಟ್ಟಿದ್ದೀನಿ. ಈಗ ನೋಡಿದ್ದೀನಿ ವಿಡಿಯೋ ಆಫ್ ಇದ್ದಿದ್ದೇ ಐತಿ ಅಂತ ಹೇಳಂದು. ಅದಕ್ಕೋಸ್ಕರ ಇಲ್ಲೇನು ಮಾಡಿಲ್ಲ ಫ್ರೆಂಡ್ಸ್. ನಾನಿಲ್ಲಿ 4 ಚೈನನ್ನು ಸಿಂಗಲ್ ಕ್ರೋಶ ಹಾಕುವಂತ ಬಂದಿದ್ದೀನಿ. ಇದನ್ನು ಯಾವ ರೀತಿ ನಾನು ಹಾಕಿದೆ ಅಂತೇಳಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಸಿಂಗಲ್ ಕ್ರೋಶ ಬಿಚ್ಚಿ ತೋರಿಸ್ತೀನಿ ನಿಮಗೆ ನೋಡ್ರಿ. ನಾನೀಗ ಇದು ಮುಗಿದ ತಕ್ಷಣ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಅದು ವಿಡಿಯೋ ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಆನ್ ಮಾಡೇ ಇಲ್ಲ ನಾನು ಅದು ವಿಡಿಯೋನ. ಹಾಗಾಗಿ ಇದು ವಿಡಿಯೋ ಆಗೇ ಇಲ್ಲ ನಾನು ಡಿಸೈನ್ ಹಾಕಿದ್ದು. ಹಾಗಾಗಿ ಈಗ ಅದೇ ಡಿಸೈನ್ ನಾನು ಯಾವ ರೀತಿ ಹಾಕಿದೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ ನಾನಿಲ್ಲಿ ನೋಡ್ರಿ. ದಯವಿಟ್ಟು ಇಲ್ಲಿ ನಾನಿಲ್ಲ, ಇಲ್ಲಿ ಮುಗೀತಲ್ಲ ಇದು. ಇಲ್ಲಿ 5 ಚೈನ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಹಾಕ್ಕೊಂಡು ಇದಕ್ಕೆ ನಾನು ಬೀಡ್ಸ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ತೋರಿಸ್ತೀನಿ ನಾನೀಗ. ಇದು ಮುಗಿದ ನಂತರ ಇಲ್ಲಿ ನಾನಿಲ್ಲಿ ಸಿಂಗಲ್ ಕ್ರೋಶ ಮಧ್ಯ, ಇಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ ಅದ್ರ ಮಧ್ಯೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಇಲ್ಲಿ ನೋಡ್ರಿ ಇದಕ್ಕೆ 1 2 3 4 ಸಿಂಗಲ್ ಕ್ರೋಶ ಆದ ನಂತರ ನೋಡ್ರಿ 4 ಸಿಂಗಲ್ ಕ್ರೋಶ ಆದ ನಂತರ ಇಲ್ಲಿ ಲಾಕ್ ಇರುತ್ತಲ್ಲ, ಈ ಲಾಕಲ್ಲಿ ನಾನು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡು ಆದ ನಂತರ ಈಗ ಡೈರೆಕ್ಟಾಗಿ ನಾನು ಈ ರಿಂಗಲ್ಲಿ ಹಾಕ್ಕೊಳಕ್ಕೆ ತೋರಿಸ್ತೀನಿ. ರಿಂಗಲ್ಲಿ ಡಿಸೈನ್ ಹಾಕೋದು ತೋರಿಸ್ತೀನಿ ನೋಡ್ರಿ. ಇಲ್ಲಿ 4 ಸಿಂಗಲ್ ಕ್ರೋಶ ಆದ ನಂತರ ಇಲ್ಲಿ ಲಾಕಲ್ಲಿ ನಾವು ಲಾಕ್ ಮಾಡಿಕೊಂಡು ನೋಡ್ರಿ. ಈಗ ಈ ರಿಂಗ್ ಒಳಗಡೆ ನಾವು ಈ ಥ್ರೆಡ್ ಐತಲ್ಲ, ಈ ಥ್ರೆಡ್ ಬಿಟ್ಟು ಕೆಳಗೆ ಇಲ್ಲಿ ನಿಮ್ಗೆ ಥ್ರೆಡ್ ಕಾಣಿಸ್ಬೋದು. ಬೀಡ್ಸ್ ಹಾಕಿರ್ತೀವಲ್ಲ, ಈ ಬೀಡ್ಸ್ ಹಾಕಿರೋ ಥ್ರೆಡ್ ನಿಮ್ಗೆ ಕಾಣಿಸ್ಬೋದು. ಇದ್ರ ಕೆಳಗೆ, ಇದ್ರ ಮೇಲೆ ಬಿಟ್ಟು ಇದ್ರ ಕೆಳಗೆ ನಾನು ಒಳಗೆ ರಿಂಗ್ ಒಳಗೆ ಸೂಜನ್ ತೊಗೊಂಡು ಥ್ರೆಡ್ ತೊಗೊಂಡು ಬಂದ ಮೇಲೆ ಈ ರೀತಿ ಎರಡನ್ನು ಒಂದು ಮಾಡ್ಕೋಬೇಕು ನಾವು. ಈಗ ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇದು ನಾನು ಮಾಡ್ತಿರೋದು. ಡಬಲ್ ಕ್ರೋಶ ಮಾಡಬೇಕಂದ್ರೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಒಳಗೆ ಹೋದರೆ ಅದು ಡಬಲ್ ಕ್ರೋಶ ಆಗುತ್ತೆ. ನಾನಿಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊತಿದ್ದೀನಿ. ಈ ರೀತಿ ತೊಗೊಂಡು ಹೋದರೆ ಅದು ಡಬಲ್ ಕ್ರೋಶ ಬರುತ್ತೆ. ನಾನಿಲ್ಲಿ ಸಿಂಗಲ್ ಕ್ರೋಶ ಅಷ್ಟೇ ಮಾಡ್ಕೊತಿರೋದು ನೋಡ್ರಿ. ಸೂಜನ್ ಒಳಗೆ ರಿಂಗ್ ಒಳಗೆ ಸೂಜನ್ ಹಾಕಿ ಈ ರೀತಿ ಡಬಲ್ ಬರುತ್ತಲ್ಲ ದಾರನ ಒಂದು ಮಾಡ್ಕೋಬೇಕು. ಮತ್ತು 1 2 3 4 5
ನೋಡ್ರಿ ಈ ರೀತಿ 5 ಆದಮೇಲೆ ನಾನಿಲ್ಲಿ ಇದಕ್ಕೆ ಬೀಡ್ಸ್ ಹಾಕ್ಕೊತೀನಿ. ಅದು ಆವಾಗಲೂ ವಿಡಿಯೋ ಆಗೈತಿ ಅಂತ ಹೇಳಂದು ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತಿದ್ದೆ. ನಾನು ವಿಡಿಯೋ ಆನೇ ಮಾಡಿಲ್ಲ ನಾನು. ನೋಡ್ರಿ ಈಗ ಇದಕ್ಕೆ ಬೀಡ್ ಹಾಕ್ಕೊತೀನಿ. ಬೀಡ್ ಹಾಕ್ಕೊಂಡು ಆದ ನಂತರ ಇದಕ್ಕೆ ನಾನು ನೋಡಿರಿ ಒಂದು ಸ್ವಲ್ಪ ಇದನ್ನು ಕ್ರೋಶಾನ ಈ ಥ್ರೆಡ್ಡನ್ನು ಸ್ವಲ್ಪ ಟೈಟಾಗಿ ಹಿಡಿದ್ರೆ ನೀವು ಬೀಡಿಗೆ ಯಾವುದೇ ರೀತಿ ಆರಾಮಾಗಿ ನಾವು ಬೀಡನ್ನು ಇದ್ರೊಳಗೆ ಹಾಕ್ಬೋದು. ನೋಡ್ರಿ ಈ ರೀತಿ. ಹೌದಾ, ನೀವು ಒಂದೊಂದಾದ್ರೂ ಹಾಕ್ಕೋಬೋದು, ಇಲ್ಲ ನಾನು 3 ಒಮ್ಮೆಲೇ ಹಾಕ್ತೀನಿ. ಇದಕ್ಕೆ ನಾನಿಲ್ಲಿ ನಾಟ್ ಹಾಕ್ತಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಬೀಡ್ ಲಾಕ್ ಮಾಡ್ಕೊತೀನಿ ನಾನು. ನೀವು ಬೇಕು ಅಂದರೆ ಬೀಡ್ ಲಾಕ್ ಮಾಡ್ಕೊಂಡೇನೋ ನೀವು ಇದನ್ನು ಕಂಪ್ಲೀಟ್ ಮಾಡ್ಬೋದು, ಹಾಕ್ಕೋಬೋದು ಡಿಸೈನ್. ಇದನ್ನು ಕೃಷ ಹಾಕ್ಕೋಬೋದು. ನಾನಿಲ್ಲಿ ಬೀಡ್ ಲಾಕ್ ಮಾಡಿ ಹಾಕ್ಕೊಳೋದು ಒಳ್ಳೆಯದು. ಬೀಡ್ ಲಾಕ್ ಮಾಡಿದ್ದೀನಿ ನೋಡ್ರಲ್ಲಿ 6. ಇದು 5ನೇದಕ್ಕೆ ನಾನು ಬೀಡ್ಸ್ ಹಾಕಿದ್ದೀನಿ. ಈಗ 6ನೇದ್ದು 6, 7, 8, 9, 10 ಸಿಂಗಲ್ ಕ್ರೋಶ ಬರ್ತಾ ಫ್ರೆಂಡ್ಸ್. ಇಲ್ಲಿ ಇದು ಬೀಡ್ಸ್ ಹಾಕಿದ್ದು ಹಿಡಿದು 10 ಸಿಂಗಲ್ ಕ್ರೋಶನಲ್ಲಿ ಮಾಡ್ಕೊಂಡಿದ್ದೀನಿ. ನೋಡ್ರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಅಷ್ಟೇ ಸಿಂಪಲ್ಲಾಗಿ ಹೋಯ್ತು ಫ್ರೆಂಡ್ಸ್. ನೀವು 2 ಗಂಟೆಯಲ್ಲಿ ಡಿಸೈನನ್ನು ಹಾಕಿ ಮುಗಿಸ್ಬೋದು, ಅಷ್ಟು ಬೇಗ ಹಾಕತಿ. ನೋಡ್ರಲ್ಲಿ ನಾನಿಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡಿನಲ್ಲ ಅಲ್ಲಿ, ಮತ್ತು ಸಿಂಗಲ್ ಕ್ರೋಶ, ಮತ್ತು ಇಲ್ಲಿ 4 ಚೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಸಿಂಗಲ್ ಕ್ರೋಶ 1, 2, 3, 4 ಸಿಂಗಲ್ ಕ್ರೋಶ. ಸಿಂಗಲ್ ಕ್ರೋಶ ಮಾಡ್ಕೊಂಡು ಆದ ನಂತರ ಇಲ್ಲಿ ಸಿಂಗಲ್ ನಾಟ್ ಹಾಕ್ಕೊಂಡಿರ್ತೀವಲ್ಲ ಆ ನಾಟಲ್ಲಿ ನಾನು ಮತ್ತೆ ಒಂದು ಸಿಂಗಲ್ ನಾಟ್ ತೊಗೊತೀನಿ. ಸಿಂಗಲ್ ನಾಟ್ ಆದ ನಂತರ ಮತ್ತೆ ಇಲ್ಲಿ ರಿಂಗ್ ಒಳಗಡೆ ಹೋಗಿ ದಾರ ಅಂತಂದು ಇಲ್ಲಿ 2ರಲ್ಲಿ 1 ಈ ರೀತಿ ಮಾಡ್ಕೋಬೇಕು. ಇದಕ್ಕೆ ಸಿಂಗಲ್ ಕ್ರೋಶ ಅಂತಾರೆ. 1, 2, 3, 4, 5. ಈಗ ಮತ್ತೆ ಬೀಡ್ ಹಾಕ್ಕೊತೀನಿ. ಎರಡು 3 ಬೀಡನ್ನು ಹಾಕ್ಕೊಂಡು ನಾನು ಬೀಡ್ ಲಾಕ್ ಮಾಡ್ಕೊತೀನಿ ಫ್ರೆಂಡ್ಸ್. ನಾನು ಇಲ್ಲಿ ಬೀಡ್ ಲಾಕನ್ನು ಮಾಡಿಕೊಂಡಾಗ ನಮಗೆ ಇನ್ನೂ ಕರೆಕ್ಟಾಗಿ ಬೀಡ್ಸು ಕುಂದಿರ್ತಾವೆ. ಹಂಗೂ ಹಾಕ್ಕೋಬೋದು, ಆದರೆ ಹಂಗೆ ಹಾಕ್ಕೊಳಕ್ಕೂ ಕಷ್ಟ ಆಗುತ್ತೆ, ಅದು ಕರೆಕ್ಟಾಗಿ ಕುಂದ್ರಂಗಿಲ್ಲ ಬೀಡ್ಸ್. ಹಾಗಾಗಿ ನಾನಿಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ನೋಡ್ರಲ್ಲಿ ಹಿಂಗನೂ ನಾವು ಹಾಕ್ಕೋಬೋದು, ಅದ್ರದ್ದು ಕರೆಕ್ಟಾಗಿ ಇದಾಗಂಗಿಲ್ಲ. ಹಾಗಾಗಿ ನಾವು ಸ್ವಲ್ಪ ಬೀಡ್ ಲಾಕನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲಿ ನೋಡ್ರಿ ಇದು ಹಾಗೆ ಹಾಕ್ಕೊಂಡಿದ್ದು ನೋಡ್ರಲ್ಲಿ ಈ ರೀತಿ ಸ್ವಲ್ಪ ಅದು ಕರೆಕ್ಟಾಗಿ ಕುಂದ್ರಾಕ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಹಿಂಗನೂ ಹಾಕ್ಕೋಬೋದು, ಇಲ್ಲ ಬೀಡ್ ಲಾಕು ಮಾಡ್ಕೋಬೋದು. ನನಗೆ ಬೆಟರ್ ಅನ್ಸೋದು ಬೀಡ್ ಲಾಕ್ ಮಾಡಿಕೊಂಡು ಮಾಡೋದು ಬೆಟರು. ನೋಡ್ರಿ ಬೀಡ್ ಲಾಕ್ ಮಾಡಿ ಮತ್ತು 5 ಸಿಂಗಲ್ ಕ್ರೋಶೆ ಹಾಕ್ಕೊತೀನಿ ನಾನು. ಇದು ಬೀಡ್ ಲಾಕಿನೊಂದು 6 ಬೀಡ್ ಲಾಕ್ ಹಾಕಿದ್ದು ನಾವು 5ನೇ ಇದ್ದು ಚೈನಿಗೆ ಬೀಡ್ ಲಾಕ್ ಹಾಕ್ಕೊಂಡಿದ್ದೀನಿ. ಈಗ ಹಾಕಿದ್ದು 6, 7 ಮತ್ತು ಇಲ್ಲೊಂದು ಸಿಂಗಲ್ ನಾಟ್ ಹಾಕ್ಕೊಂಡಿರ್ತೀವಲ್ಲ ಫಸ್ಟಿಗೆ, ಅಲ್ಲೊಂದು ಸಿಂಗಲ್ ನಾಟ್. ಸಿಂಗಲ್ ನಾಟ್ ಆದ ನಂತರ ಮತ್ತೆ ಇಲ್ಲಿ ನಾವು 4 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇನ್ನೊಂದು ಸರ್ತಿ ಲಾಸ್ಟಲ್ಲಿ ನಾನು ಈ ರಿಂಗ್ ಬೀಡಲ್ಲಿ ಡಿಸೈನ್ ಹಾಕಿ ತೋರಿಸಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನಾನು. ನೋಡಲಿ ಇದರೊಳಗೆ
ರಿಂಗ್ ಬೀಡ್ ಒಳಗೆ ಥ್ರೆಡ್ ಹಾಕಿ ಸುಜನ್ ಹಾಕಿ ಥ್ರೆಡ್ ತೊಗೊಂಡು ಬಂದು ಎರಡು ಥ್ರೆಡ್ ಬಂದಿರ್ತಾವಲ್ಲ ಸೂಜಿ ಮೇಲೆ ಎರಡನ್ನು ಒಂದು ಮಾಡ್ಕೋಬೇಕು. ಮತ್ತು ನಾನು ಒಳಗೆ ಹೋಗ್ತೀನಿ, ರಿಂಗ್ ಒಳಗೆ ಹೋಗಿ ಥ್ರೆಡ್ ತಂದು ಎರಡನ್ನು ಒಂದು ಮಾಡ್ಕೋಬೇಕು. ಮತ್ತು ಸೂಜನನ್ನು ರಿಂಗ್ ಒಳಗೆ ತೊಗೊಂಡು ಹೋಗಿ ಮತ್ತು ಥ್ರೆಡ್ಡನ್ನು ತಂದು ಎರಡನ್ನು ಒಂದು ಮಾಡ್ಕೋಬೇಕು. ಇದೇ ರೀತಿ ನಾವು ಫುಲ್ಲು ಸೀರೆನ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. 4 5 ನೋಡ್ರಿ, ಇಷ್ಟು ಈಸಿಯಾಗಿ ನಾನು ಹೇಳಿಕೊಟ್ಟಿದ್ದೀನಿ ಅನ್ಸಾಕುಂತೈತೆ ನನಗೆ. ನೀವು ಇದನ್ನ ಮನೆಗೆ ಟ್ರೈ ಮಾಡಿ ನೋಡಿರಿ, ಭಾಳ ಈಸಿ ಐತಿ ಫ್ರೆಂಡ್ಸ್. ಎಷ್ಟು ಬಿಗಿನರ್ಸು ಆರಾಮಾಗಿ ಈ ಡಿಸೈನನ್ನು ಹಾಕ್ಕೋಬೋದು. ಆಮೇಲೆ ಬೇಗನೂ ಆಗುತ್ತಿದ್ದು ಡಿಸೈನ್ ಹಾಕೋದು. ನೋಡ್ರಿ, ಬೀಟ್ ಲಾಕ್ ಮಾಡ್ಕೊಂಡಾದ ನಂತರ ನಾನು ಮತ್ತೆ ಒಂದು ಸಿಂಗಲ್ ಕ್ರೋಶ 6 7 8 9 10. ಈ ರೀತಿ ನಾವು ಬೀಡ್ಸನ್ನು ಹಾಕ್ಕೊತ ಹೋಗ್ಬೇಕು. ನೋಡ್ರಿ, ಸಿಂಗಲ್ ನಾಟ್ ಮಧ್ಯೆ ಒಂದು ಸಿಂಗಲ್ ನಾಟ್ ತೊಗೊಂಡಿನಿಲ್ಲ, ನಾನು 4 ಚೈನ್ ಸಿಂಗಲ್ ಕ್ರೋಶ ತೊಗೊಂಡಿದ್ದೀನಿ. ಹಾಗೆ ಇಲ್ಲೂ ನಾನು ಸಿಂಗಲ್ ಕ್ರೋಶ 4 ಸಿಂಗಲ್ ಕ್ರೋಶ 5 ಸಿಂಗಲ್ ಕ್ರೋಶಗೆ ನಾನಿಲ್ಲಿ ಬೀಡ್ಸನ್ನು ಹಾಕ್ಕೊಂಡು ಮತ್ತು ಈ ಕಡೆ 5 ಚೈನನ್ನು ಹಾಕ್ಕೊಂಡ್ಬಂದಿದ್ದೀನಿ. 5 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಮತ್ತು 4 ಸಿಂಗಲ್ ಕ್ರೋಶ ಇಲ್ಲಿ 4 ಸಿಂಗಲ್ ಕ್ರೋಶ ಮಾಡಿಕೊಂಡು 5ನೇದಕ್ಕೆ ಬೀಡ್ ಹಾಕ್ಕೊಂಡಿದ್ದೀನಿ. ಮತ್ತು 5 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಮತ್ತು 4 ಸಿಂಗಲ್ ಕ್ರೋಶ. ಇದೇ ರೀತಿ ನಾವು ಫುಲ್ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಫುಲ್ ಡಿಸೈನ್ ಆದಮೇಲೆ ತೋರಿಸಿ ಕುಚ್ಚು ಕಟ್ಟಿ ತೋರಿಸ್ತೀನಿ, ಇದು ಹೇಗೆ ಡಿಸೈನ್ ಆಗಿದೆ ಅಂತೇಳಂದು ತೋರಿಸ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಸೀರೆ ಕುಚ್ಚನ್ನು ಕಟ್ಟಿ ರೆಡಿ ಮಾಡಿದ್ದೀನಿ. ನೋಡಿರಿ ನಮ್ಮ ಡಿಸೈನ್ ಎಷ್ಟು ಚೆನ್ನಾಗಿ ಬಂದೈತೆ. ಡಿಸೈನು ಆರಾಮಾಗಿ 2 ಗಂಟೆಯಲ್ಲಿ ನೀವು ಈ ಸೀರೆ ಡಿಸೈನ್ ಹಾಕಿ ಕುಚ್ಚು ಕಟ್ಟಿ ರೆಡಿ ಮಾಡ್ಬೋದು ಫ್ರೆಂಡ್ಸ್. ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹವನ್ನು ನೆನಪಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.